ವಾಲ್ಮೀಕಿ ನಿಗಮದ ಕೋಟಿ ಕೋಟಿ ಹಗರಣ. ಈ ಹಗರಣ ಬೆಳಕಿಗೆ ಬಂದು ತಿಂಗಳು ಕಳೆದರೂ ಕೂಡ ಇನ್ನೂ ಹಣ ರಿಕವರಿ ಆಗಿಲ್ಲ. ಆದ್ರೆ ಈ ಪ್ರಕರಣದ ತನಿಖೆ ಒಂದ್ ಕಡೆ ಸಿಐಡಿ ನಡೆಸ್ತಾ ಇದೆ, ಒಂದ್ ಕಡೆ ಸಿಬಿಐ ನಡೆಸ್ತಾ ಇದೆ, ಮತ್ತೊಂದ್ ಕಡೆ ಇಡಿ ನಡೆಸ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳು ಈಗ ಆಗ್ತಾ ಇದೆ? ಎಸ್ಐಟಿಯಿಂದ ಸಿಐಡಿಯಲ್ಲಿ 4 ಎಫ್ಐಆರ್ ದಾಖಲಾಗಿದೆ. ವಂಚನೆ ಪ್ರಕರಣದಡಿ ದಾಖಲಾಗಿರುವಂತಹ ಎಫ್ಐಆರ್ ಇದು. 4 ಎಫ್ಐಆರ್ ದಾಖಲಾಗಿದೆ. ನೆಕ್ಕುಂಡಿ ನಾಗರಾಜ್, ಸತ್ಯನಾರಾಯಣ್ ವರ್ಮಾ, ನಾಗೇಶ್ವರ ರಾವ್ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ವಂಚನೆ ಪ್ರಕರಣದ ಅಡಿ ದಾಖಲಾಗಿರುವಂತಹ ಎಫ್ಐಆರ್ ಎಸ್ಐಟಿಯಿಂದ ಸಿಐಡಿಯಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಆದಂತಹ 187 ಕೋಟಿ ಹಗರಣ. ಏನ್ ನಡೀತಾ ಇದೆ ಹಾಗಾದ್ರೆ? ಒಂದ್ ಕಡೆ ಸತ್ಯನಾರಾಯಣ್ ವರ್ಮಾ ಆರೋಪ ಮಾಡ್ತಿದ್ದಾರೆ, ಈ ಪ್ರಕರಣದಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಾ ಇಲ್ಲ ಅನ್ನೋದನ್ನ ಆರೋಪ ಮಾಡ್ತಿದ್ದಾರೆ. ಅದರ ಜೊತೆಗೆ ತನಗೆ ಜೀವ ಬೆದರಿಕೆ ಇದೆ ಅನ್ನೋ ಆರೋಪ. ಇದರ ಬಗ್ಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಮೇಶ್, ಈ ಪ್ರಕರಣ ತಿಂಗಳುಗಳಾಗಿದೆ ಬೆಳಕಿಗೆ ಬಂದು, ಆದ್ರೆ ಅಂತಹ ಹೇಳ್ಕೊಳ್ಳೋ ಬೆಳವಣಿಗೆ ಇದರೆಲ್ಲ ಆಗ್ತಾ ಇಲ್ಲ. ಕೋಟಿ ಕೋಟಿ ಹಣ ಹರಿದುಕೊಂಡು ಹೋಗಿದೆ, ಆದ್ರೆ ಇದುವರೆಗೂ ರಿಕವರಿ ಆಗಿರೋದು ತುಂಬಾ ಕಡಿಮೆ ಪ್ರಮಾಣದ ಹಣ. ಹಾಗಾದ್ರೆ ಏನಾಗ್ತಾ ಇದೆ ಈ ಪ್ರಕರಣದಲ್ಲಿ? ಸಿಐಡಿ ತನಿಖೆ ನಡೆಸ್ತಾ ಇದ್ರೆ ಸಿಐಡಿ ಮೇಲೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ನಿಜಕ್ಕೂ ಸರಿಯಾದ ಮಾರ್ಗದಲ್ಲಿ ತನಿಖೆ ನಡೀತಾ ಇದೆಯಾ? ಒಂದ್ ಕಡೆ ಸಿಬಿಐ, ಇನ್ನೊಂದ್ ಕಡೆ ಇಡಿ. ಒಟ್ಟಾರೆ ತನಿಖೆ ಯಾವ ರೀತಿ ಸಾಗ್ತದೆ? ಶ್ವೇತಾ, ಸರಿಯಾದಂಥ ತನಿಖೆ ನಡೀತಾ ಇದೆಯಾ ಅನ್ನುವಂಥ ಅನುಮಾನಗಳು ಹುಡ್ತಾ ಇರುವಂಥದ್ದು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂಥ ಆರೋಪಿಗಳೇ ಆದ ರೀತಿಯಾದಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಿದ್ದಾರೆ. ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ ನಂತರ ಅವರು ಬರೆದಂಥ ಒಂದು ಡೆತ್ ನೋಟ್ ಈ ಒಂದು ಪ್ರಕರಣಕ್ಕೆ ಅಡಿಪಾಯ ಆಯಿತು. ಅದಾದ ನಂತರ ಅಲ್ಲಿ ಇದ್ದಂಥ ಡೆತ್ ನೋಟಲ್ಲಿ ಇದ್ದಂಥ ಮಾಹಿತಿಯನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಒಂದು SITಯನ್ನು ಮಾಡುತ್ತೆ. CID ಅಧಿಕಾರಿಗಳು ಒಳಗೊಂಡಂತೆ CID ಅಧಿಕಾರಿಗಳು, ಬ್ಯಾಂಕ್ನ ಅಧಿಕಾರಿಗಳು ಮತ್ತು ವಾಲ್ಮೀಕಿ ನಿಗಮದಲ್ಲಿದ್ದಂಥ ಕೆಳ ದರ್ಜೆಯ ಅಧಿಕಾರಿಗಳನ್ನು ಅರೆಸ್ಟ್ ಮಾಡುವ ಮೂಲಕ ತನಿಖೆಯನ್ನ ಮಾಡ್ತಾ ಇದೆ. ಆದ್ರೆ ಇಡೀ ಪ್ರಕರಣದಲ್ಲಿ ಕಿಂಗ್ ಪಿನ್ ಆಗಿರುವಂತಹದ್ದು ಎಲ್ಲೊಂದ್ ಕಡೆ ಮಾಜಿ ಸಚಿವರಾಗಿರುವಂತ, ಅಂದ್ರೆ ಆ ಹಗರಣ ನಡೆಯುವ ಸಂದರ್ಭದಲ್ಲಿ ಸಚಿವರಾಗಿದ್ದಂತ ನಾಗೇಂದ್ರ ಅವರು ಅನ್ನುವಂತ ಆರೋಪಗಳು ಕೇಳಿ ಬಂದಿದೆ. ಆ ಡೆತ್ ನೋಟ್ ಅಲ್ಲಿ ಕೂಡ ಉಲ್ಲೇಖ ಆಗಿರುವಂತದ್ದು. ಆದ್ರೆ ಇದುವರೆಗೂ ಕೂಡ SIT ನಾಗೇಂದ್ರ ಅವರಿಗೆ ಒಂದು ನೋಟಿಸ್ ಅನ್ನ ಕೊಡುವಂತದ್ದಾಗ್ಲಿ ಅಥವಾ ವಿಚಾರಣೆ ಕರೆಯುವಂತದ್ದಾಗ್ಲಿ ಏನು ಮಾಡ್ತಾ ಇಲ್ಲ. ಅದರ ಜೊತೆಗೆ ಅರೆಸ್ಟ್ ಆಗಿರುವಂತ ಆರೋಪಿಗಳಿಗೆ ಬೆದರಿಕೆಯನ್ನ ಹಾಕ್ಲಾಗ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ಸತ್ಯನಾರಾಯಣ ವರ್ಮಾ 3ನೇ SMM ಕೋರ್ಟ್ ಮುಂದೆ ಮಾಡಿದಂತ ಆರೋಪ ಪ್ರಮುಖವಾಗಿ ಒಂದು, ನಾಗೇಂದ್ರ ಅವರಿಂದ ತನಗೆ ಜೀವ ಬೆದರಿಕೆ ಇದೆ ಅನ್ನುವಂಥ ಗಂಭೀರವಾದ ಆರೋಪವನ್ನು ಮಾಡಿದ್ರು. ಅದರ ಜೊತೆಗೆ ಒಂದು ಮೆಮೊ ಸಲ್ಲಿಸುವ ಮೂಲಕ ರಾಜ್ಯ ಸರ್ಕಾರ ಈ ಪ್ರಕರಣದಲ್ಲಿ ಎಲ್ಲವನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗ ರಾಜ್ಯವನ್ನ ಆಳ್ತಾ ಇರುವಂತಹ ಸರ್ಕಾರವನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೋಸ್ಕರ ಒಂದಷ್ಟು ತಂತ್ರಗಳನ್ನ ಮಾಡ್ತಾ ಇದೆ. ಅಂದ್ರೆ ಆರೋಪಿಗಳಿಗೂ ಕೂಡ ಜೀವ ಬೆದರಿಕೆಯನ್ನ ಹಾಕಲಾಗ್ತಿದೆ, ತನಗೂ ಕೂಡ ಜೀವ ಬೆದರಿಕೆಯನ್ನ SIT ಅಧಿಕಾರಿಗಳಿಂದ ಹಾಕಿದ್ದಾರೆ ಅನ್ನುವಂತ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ SIT ಅಧಿಕಾರಿಗಳು ಖಾಲಿ ಪೇಪರ್ಗಳ ಮೇಲೆ ಸಿಗ್ನೇಚರ್ ಹಾಕ್ಸ್ಕೊಂಡು ತಮಗೆ ಬೇಕಾದದನ್ನ ಬರ್ಕೊಳ್ತಾರೆ. ಖಾಲಿ ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊಂಡದನ್ನ, ಅಂದ್ರೆ ಒಂದು ಫೋಟೋ ತೆಗೆದುಕೊಳ್ಳಿಕ್ಕೆ ಹೋದ್ರೂ ಕೂಡ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಅಂದ್ರೆ ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇಲ್ಲ. ಸರ್ಕಾರವನ್ನು ರಕ್ಷಣೆ ಮಾಡುವಂಥದ್ದೇ ಇಲ್ಲಿ ಪ್ರಮುಖವಾಗಿರುವಂತಹದ್ದು. ಮತ್ತೆ ನಿಜವಾದ ಆರೋಪಿಗಳನ್ನ ಸ್ಕಿಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರನ್ನ ಬಿಟ್ಟು ಎಲ್ಲೇ ಒಂದ್ ಕಡೆ ಅಧಿಕಾರಿಗಳ ಮಟ್ಟದಲ್ಲಿ ಬೇರೆಯವರ ಮೇಲೆ ಆರೋಪವನ್ನು ಹೊರಿಸುವಂತ ಕೆಲಸಗಳಾಗ್ತಿದೆ. ಈ ಎಲ್ಲ ವಿಚಾರಗಳನ್ನ ನ್ಯಾಯಾಧೀಶರ ಮುಂದೆ ನಾನು ಹೇಳಬೇಕು, ಅದಕ್ಕಾಗಿ ಒಂದು ಅವಕಾಶ ಬೇಕು. ಆದ್ರೆ ಆ ಸಂದರ್ಭದಲ್ಲಿ CID ಅಧಿಕಾರಿಗಳು ಇರಬಾರದು ಅನ್ನೋ ನಿಟ್ಟಿನಲ್ಲಿ ಅವರ ಆಬ್ಸೆನ್ಸ್ ಅಲ್ಲಿ, CID ಅಧಿಕಾರಿಗಳ ಆಬ್ಸೆನ್ಸ್ ಅಲ್ಲಿ ನ್ಯಾಯಾಧೀಶರ ಮುಂದೆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಲ್ಲಿ ನಾನು ಒಂದಷ್ಟು ವಿಚಾರಗಳನ್ನ ಹೇಳಬೇಕು, ಅದಕ್ಕಾಗಿ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂಥ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾನೆ. ಈ ಒಂದು ಮನವಿ ಪತ್ರ ಸಾಕಷ್ಟು ಒಂದು ಸಂಚಲನ ಮೂಡಿಸಿರುವಂತಹದ್ದು ಮತ್ತೆ ಒಂದಷ್ಟು ಪ್ರಶ್ನೆಗಳನ್ನ ಎತ್ತುವ ರೀತಿ ಮಾಡಿದೆ ಅನ್ನುವಂಥದ್ದು. ಸೊ ಈ ಮಧ್ಯೆ ಇಲ್ಲ ಒಂದ್ ಕಡೆ CBI ಮತ್ತೆ ED ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. CBI FIR ದಾಖಲು ಮಾಡಿಕೊಂಡಿದೆ, ED ಕೂಡ ECIR ದಾಖಲು ಮಾಡಿಕೊಂಡಿದೆ. ED ಕಳೆದ ಗುರುವಾರ ಜೈಲಿಗೆ ಹೋಗಿ 5 ಜನ, ಪದ್ಮನಾಭ, ಪರಶುರಾಮ ಸೇರಿದಂತೆ 5 ಜನ ಆರೋಪಿಗಳ ಒಂದು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡು ಬಂದಿತ್ತು. ಮತ್ತೆ ಇನ್ನು ಉಳಿದಂತೆ ಚಂದ್ರಮೋಹನ್ ಮತ್ತೆ ಸತ್ಯನಾರಾಯಣ ವರ್ಮಾ ಏನಿದ್ದಾರೆ ಅವರ ವಿಚಾರಣೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಕೋರ್ಟ್ ನಲ್ಲಿ ED ಅಧಿಕಾರಿಗಳು ಒಂದು ಅನುಮತಿಯನ್ನ ಪಡ್ಕೊಂಡಿದ್ದಾರೆ. ಜುಲೈ 1 ಮತ್ತೆ 2ನೇ ತಾರೀಕಿನಲ್ಲಿ ವಿಚಾರಣೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಈ ಎಲ್ಲ ಬೆಳವಣಿಗೆಗಳು ನೋಡ್ತಾ ಹೋದ್ರೆ ಇಲ್ಲೊಂದ್ ಕಡೆ CID ಪ್ರೋಗ್ರೆಸ್ ಕಾಣದೇ ಇರುವಂತಹದ್ದು, ಮತ್ತೆ ಆರೋಪಿಗಳು ಮಾಡ್ತಿರುವಂತ ಆರೋಪವನ್ನು ನೋಡಿದ್ರೆ ಎಲ್ಲ ಒಂದ್ ಕಡೆ ಸರ್ಕಾರವನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಹೊರಟಿದೆಯಾ ಅಥವಾ ನಾಗೇಂದ್ರ ಅವ್ರನ್ನ ವಿಚಾರಣೆಗೆ ಕರೀತಾ ಇರುವಂತದ್ದು ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.